ನೇರವಾಗಿ ನಿಮ್ಮೆಲ್ಲರ ಪ್ರೀತಿಯ ನಾವೆಲ್ಲರೂ ಕಾಯ್ತಾ ಇರುವಂತಹ ಡಿ ಬಾಸ್ ಸರ್ ನಮ್ಮ ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈಗಲೇ ಒಂದ್ಸಲಿ ಕೇಳ್ಕೊತೀವಿ, ಇರೋಣ ಕಿರ್ಚೋದ್ ಬೇಡ ತಡ್ರು. ಟ್ರೈಲರ್ ಲಾಂಚ್ ಆದ್ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡು ಅಂತ ಎಲ್ಲರ ಹತ್ರ ಈ ಕಾಲು ಬಿಟ್ಟು ಕೇಳ್ಕೊಂಡ್ಬಿಡ್ತೀವಿ. ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಮ್ಯಾಟ್ನಿಗೆ ಟ್ರೈಲರ್ ಲಾಂಚ್ ಆಗಲಿ. ಥ್ಯಾಂಕ್ ಯು ಸರ್. ಒಂದೊಂದು ಸತ್ಯ, ನೀವೆಲ್ಲರೂ ಟ್ರೈಲರ್ ಅನ್ನ ನೋಡಿದ್ರಿ, ಕೇಳಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಡೈಲಾಗ್ಸ್ ಏನಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವೆಲ್ಲರೂ ದಯವಿಟ್ಟು ಯೂಟ್ಯೂಬಲ್ಲಿ ನಮ್ಮ ಮ್ಯಾಟ್ನಿ ಸಿನಿಮಾದ ಟ್ರೈಲರ್ ಏನಷ್ಟೇ ಲಾಂಚ್ ಆಗಿರೋದ್ರಿಂದ ನೀವೆಲ್ಲರೂ ನೋಡಬೇಕು. ಬುಲ್ಬುಲ್ ಕ್ಯೂಟ್ ಆಗಿದ್ರು, ಈಗ ಹೆದರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೀಗ ನಮ್ಮ ಪ್ರೀತಿಯ ನಮ್ಮೆಲ್ಲರ ನೆಚ್ಚಿನ ನಮ್ಮ ಸಿನಿಮಾದ ನಾಯಕ ನಟ ನಮ್ಮ ಸತೀಶ್ ನೀನಾಸಂ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ರು. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ದಯವಿಟ್ಟು ನಿಮ್ ಕಾಲ ಬಿದ್ದುಬಿಡ್ತೀನಿ, 2 ನಿಮಿಷ ಸುಮ್ಮನೆ. ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಮಾತು, ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು, ಸರ್ರು ಕೇಳಿಸ್ಕೋಬೇಕು. ಓಕೆನಾ? ಅಗ್ರಿನಾ? ಓಕೆ, ಡನ್, ಸೂಪರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ದು ನನಗೆ ಬೆಳ್ಳಿಪುರಕ್ಕೆ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ. ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು, ಯಾಕೆ ಹೀರೋ ಮ್ಯಾಟ್ನಿ ಇಂದು ರಿಲೀಸ್ ಮಾಡ್ದೆ ಕೂತಿದ್ದೀರಾ, ಫಸ್ಟ್ ರಿಲೀಸ್ ಮಾಡಿ ಸಿನಿಮಾನ ಅಂತಂದರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ನೀವು ಅಂದೆ. ಹೀರೋ ನೀವು ಕರೆಯೋದೇ ಬೇಡ, ನಾ ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು. ಅದಾದ್ಮೇಲೆ ಫೋನ್ ಮಾಡಿದೆ ನಾನು, ರಚಿತಾ ಅವ್ರು ಆಲ್ರೆಡಿ ಮಾತಾಡಿದ್ರು. ಆಮೇಲೆ ಫೋನ್ ಮಾಡಿದೆ ನಾನು, ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದ್ರೂ ಮಾಡಿ, ನಾ ಬರ್ತೀನಿ. ರಚಿತಾ ಅವ್ರು ಇದ್ದಾರೆ, ನೀವಿದ್ದೀರಾ, ನಿಮ್ಮಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದ್ರು. ಬಂದಿದ್ದಾರೆ. ಅಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ. ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲಾ ಸಿನಿಮಾಗಳಿಗೂ ನಾವು ಯಾವ ಕರೆದಾಗಲೂ ಬರಲ್ಲ ಅಂತಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಒಂದೆರಡು ಮಾತು, ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ. ಅಂಡ್ ಅತಿಥಿ ಪ್ರಭುದೇವ್ ಅವರು, ಪೂರ್ಣ ನಾಗ, ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ, ಅಂಡ್ ಮಂಜಣ್ಣ, ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು, ಹಾಗೇನೆ ಇಡೀ ಮೀಡಿಯಾ, ಆನಂದ್ ಆಡಿಯೋ ಎಲ್ಲರೂ ನೆನೆಸ್ಕೋತೀವಿ ಈ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೀತಿಸೋರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ. ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಮ್ಯಾಟ್ನಿದಾಗಿತ್ತು. ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿತ್ತು. ಅದಾಗ್ಲಿ ಸಂತೋಷ. ಅವ್ರು ಇದ್ ಕಡೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ಬೇಕು. ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ. ಅಫ್ಕೋರ್ಸ್ ಮ್ಯಾಟ್ನಿ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಅವ್ರು ಬಂದಿದ್ರಿಂದ ಅದು ನಿಜ, ಅದು ಅದನ್ನ ಸುಳ್ಳಲ್ಲ, ಅದನ್ನ ಒಪ್ಕೋಬೇಕು, ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಪಾರ್ವತಿ ಅವ್ರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ. ಅಂಡ್ ಮನ್ನವರ ಡೈರೆಕ್ಷನ್, ಅವರಿಬ್ಬರಿಗೂ ಒಳ್ಳೇದಾಗಬೇಕು. ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ, ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.